ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. 1990ರಲ್ಲಿ ಜನವರಿ ತಿಂಗಳಲ್ಲಿ ಒಂದು ಹತ್ಯಾಕಾಂಡ ನಡೆದು ಹೋಗಿತು. ಈ ಒಂದು ದುರಂತ ನಡೆದಿದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಕಾಶ್ಮೀರಿ ಪಂಡಿತರನ್ನ ಟಾರ್ಗೆಟ್ ಮಾಡಿ ಉಗ್ರರು ಈ ಒಂದು ಹತ್ಯಾಕಾಂಡವನ್ನ ನಡೆಸಲಾಯಿತು. ಜೈಷ್ ಎ ಮೊಹಮ್ಮದ್, ಅಲ್ ಖೈದಾ ಮತ್ತು ಇತರ ಉಗ್ರರು ಸೇರಿ ಈ ಒಂದು ಪಂಡಿತರಿಗೆ ಭಯವನ್ನ ಸೃಷ್ಟಿಸಲು ಈ ಒಂದು ಹತ್ಯಾಕಾಂಡವನ್ನ ಮಾಡಲಾಗಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISIನ ಜೊತೆ ಸೇರಿಕೊಂಡು ಈ ಒಂದು ಉಗ್ರರು ಕಾಶ್ಮೀರದಲ್ಲಿರುವಂತಹ ಪಂಡಿತರು 3 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಕಾಶ್ಮೀರವನ್ನ ಬಿಟ್ಟು ಪರಾರಿಯಾದರು. ನಂತರ ಈ ಒಂದು ಕಾರಣದಿಂದ ಅಲ್ಲಿನ ಜಮ್ಮು ಕಾಶ್ಮೀರದ ಸರ್ಕಾರ ಕೂಡ ಪತನಗೊಂಡಿತು. ಈ ಒಂದು ಹತ್ಯಾಕಾಂಡ ನಡೆದ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ ಸೇನೆಯು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಈ ಒಂದು ಉಗ್ರಹ ನಿಗ್ರಹಕ್ಕೆ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅನ್ನ ಜಾರಿ ಮಾಡಲಾಯಿತು. ನಂತರ 1993ರಲ್ಲಿ ಈ ಒಂದು ಉಗ್ರರು ನಮ್ಮ ಸೇನಾ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಲಾಯಿತು ಹಾಗೂ ಈ ಒಂದು ಘಟನೆ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಯಿತು. ಅಂದು ನಡೆದಂತಹ ಒಂದು ಹತ್ಯಾಕಾಂಡಗಳು ಹಾಗೂ ಜಮ್ಮು ಕಾಶ್ಮೀರದ ಸರ್ಕಾರದ ಪತನ ಹಾಗೂ ನಮ್ಮ ಸೇನಾಧಿಕಾರಿಗಳ ಮೇಲೆ ನಡೆದಂತಹ ದಾಳಿಗಳು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ದೇಶದ ಗುಪ್ತಚರ ಇಲಾಖೆಯಾದಂತಹ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಒಂದು ಆಪರೇಷನ್ನ ಶುರು ಮಾಡಿತು. ಆ ಆಪರೇಷನ್ ಹೆಸರು ಆಪರೇಷನ್ ಚಾಣಕ್ಯ ಅಂತ. ಇದು ರಾನ ಒಂದು ಮುಖ್ಯವಾದ ಆಪರೇಷನ್ ಅಂತಾನೆ ಹೇಳ್ಬೋದು. ಬನ್ನಿ, ಇವತ್ತು ನಾನು ಆಪರೇಷನ್ ಚಾಣಕ್ಯನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ತರದ ಕಂಟೆಂಟ್ಗಳಿಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಪರೇಷನ್ ಚಾಣಕ್ಯ ಇದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನ ಒಂದು ಮಹತ್ವಪೂರ್ಣವಾದ ಆಪರೇಷನ್ ಆಗಿದೆ. ಇದು 1990ರಲ್ಲಿ ಈ ಒಂದು ಉಗ್ರರ ನಿಗ್ರಹಕ್ಕೆ ಈ ಒಂದು ಆಪರೇಷನ್ ಅನ್ನ ಜಾರಿಗೊಳಿಸಲಾಯಿತು. ಈ ಒಂದು ಆಪರೇಷನ್ ನಲ್ಲಿ ನಮ್ಮ ಏಜೆಂಟ್ಗಳು ಈ ಒಂದು ಉಗ್ರರ ಸಂಘಟನೆಗಳಿಗೆ ಹೋಗಿ ಜಾಯಿನ್ ಆಗಿ ಅಲ್ಲಿನ ಮಾಹಿತಿಗಳನ್ನ ಕಲೆ ಹಾಕಿ ಆ ಒಂದು ಸೂಕ್ತ ಮಾಹಿತಿ ಒದಗಿಸುವ ಗುರಿಯನ್ನ ಈ ಒಂದು ಆಪರೇಷನ್ ಹೊಂದಿತ್ತು. 1990ರಲ್ಲಿ ಈ ಒಂದು ಉಗ್ರರಾದಂತಹ ಜೈಷ್ ಎ ಮೊಹಮ್ಮದ್, ಅಲ್ ಖೈದಾ, ಲಷ್ಕರ್ ಎ ತೊಯ್ಬಾ ಇವೆಲ್ಲವೂ ಸೇರಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISI ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಇವೆಲ್ಲವೂ ಸೇರಿ ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ ದಾಳಿಗಳನ್ನ ನಡೆಸಲಾಗಿದೆ. ಈ ಒಂದು ಆಪರೇಷನ್ ಅನ್ನ 2 ಉದ್ದೇಶಗಳಿಗಾಗಿ ಜಾರಿಗೊಳಿಸಲಾಯಿತು. ಮೊದಲನೇ ಉದ್ದೇಶ ಬಂದು ಈ ಒಂದು ಎಲ್ಲ ಉಗ್ರ ಸಂಘಟನೆಗಳಿಗೆ ನಮ್ಮ ಏಜೆಂಟ್ಗಳನ್ನ ಸೇರಿಸಿ ಅಲ್ಲಿನ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಎರಡನೇ, ಉಗ್ರರ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಹಾಗೂ ಅವರನ್ನ ಪೂರ್ಣವಾಗಿ ಕಾಶ್ಮೀರದಿಂದ ಓಡಿಸಬೇಕು ಎಂಬುದು ಇನ್ನೊಂದು ಉದ್ದೇಶ. ಈ ಒಂದು ಉದ್ದೇಶಗಳಂತೆ ನಮ್ಮ ಏಜೆಂಟ್ನ ಸಿಬ್ಬಂದಿಗಳು ಆ ಒಂದು ಉಗ್ರ ಸಂಘಟನೆಗಳಿಗೆ ಸೇರಿ ಈ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಈ ಒಂದು ಕಾರ್ಯಗಳಿಗೆ ಸೂಕ್ತವಾದಂತಹ ಅಧಿಕಾರಿಗಳನ್ನ ಆಯ್ಕೆ ಮಾಡಿ ಈ ಒಂದು ಉಗ್ರ ಸಂಘಟನೆಗಳಿಗೆ ಸೇರಿಸಲಾಗಿತ್ತು. ಈ ಏಜೆಂಟ್ಗಳು ಉಗ್ರರ ಜೊತೆ ಕಾರ್ಯನಿರ್ವಹಿಸುವಂತೆ ನಾಟಕವಾಡಿ ಅಲ್ಲಿನ ಮಾಹಿತಿಯನ್ನೆಲ್ಲ ನಮ್ಮ ದೇಶದ ಸೈನಿಕರಿಗೆ ರವಾನಿಸುತ್ತಿದ್ದರು. ಈ ಒಂದು ಆಪರೇಷನ್ ಇಂದ ಹಲವಾರು ಉಗ್ರರು ಭಾರತೀಯ ಸೇನೆಗೆ ಹಾಗೂ ಪೊಲೀಸರಿಗೆ ಶರಣಾದರು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISI ಈ ಒಂದು ಉಗ್ರ ಸಂಘಟನೆಗಳಿಗೆ ಆರ್ಥಿಕವಾಗಿ ಹಾಗೂ ಶಸ್ತ್ರಾಸ್ತ್ರಗಳನ್ನ ಕಾಶ್ಮೀರಕ್ಕೆ ರವಾನಿಸಲಾಗ್ತಾ ಇತ್ತು. ಈ ಒಂದು ಆಪರೇಷನ್ ಚಾಣಕ್ಯದಿಂದ ಅದು ತುಂಬಾ ಕಡಿಮೆ ಆಗ್ತಾ ಬಂತು. ಏಜೆಂಟ್ಗಳು ಉಗ್ರರ ಮನೋಧೈರ್ಯವನ್ನ ಕುಗ್ಗಿಸುವಂತೆ ಮಾಡಿ ಅವರನ್ನ ಬಂಧಿಸಲಾಯಿತು. ಈ ಒಂದು ಆಪರೇಷನ್ ಚಾಣಕ್ಯ 1996ರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಈ ಒಂದು ಆಪರೇಷನ್ ಚಾಣಕ್ಯದಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಸಂಘಟನೆಗಳ ಚಟುವಟಿಕೆಗಳು ತುಂಬಾ ಕಡಿಮೆ ಆಯಿತು. ಈ ಒಂದು ಉಗ್ರ ಸಂಘಟನೆಗಳಿಂದ ಜಮ್ಮು ಕಾಶ್ಮೀರ ತುಂಬಾ ತೊಂದರೆಗೆ ಒಳಗಾಗಿತ್ತು. ಆದರೆ ನಮ್ಮ ನಡೆಸಿದಂತಹ ಈ ಒಂದು ಆಪರೇಷನ್ ಚಾಣಕ್ಯದಿಂದ ಕಾಶ್ಮೀರ ಈ ಒಂದು ಉಗ್ರ ಸಂಘಟನೆಗಳ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಹಂತವಾಗಿ ಕಡಿಮೆ ಮಾಡ್ತಾ ಬಂತು. ಈಗಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಉಗ್ರ ಸಂಘಟನೆಗಳು ಪ್ರಚೋದನೆಗೊಳ್ತಾ ಇದ್ದಾವೆ. ಅಲ್ಲಿನ ಜನರನ್ನ ಬ್ರೈನ್ ವಾಶ್ ಮಾಡಿ ಈ ಒಂದು ಉಗ್ರ ಸಂಘಟನೆಗಳಿಗೆ ಜಾಯಿನ್ ಮಾಡಲಾಗ್ತಾ ಇದೆ.
ಹದಿಹರೆಯದ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ಉಗ್ರರಾಗಿ ಪರಿವರ್ತನೆಗೊಳ್ತಾ ಇದ್ದಾರೆ. ಆದರೆ ಈಗಿರುವಂತಹ ಒಂದು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಮಿಲಿಟರಿ ಡಿಫೆನ್ಸ್ನ ತಡೆಯಲು ಈ ಒಂದು ಉಗ್ರರಿಗೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಈಗ ತುಂಬಾ ಬಲಿಷ್ಠವಾಗಿದೆ. ಹೊಸ ಹೊಸ ವೆಪನ್ಗಳು ಬಂದಿವೆ. ಅಡ್ವಾನ್ಸ್ಡ್ ವೆಪನ್ಸ್ ಕೂಡ ನಮ್ಮ ಸೈನಿಕರು ಈಗ ಉಪಯೋಗಿಸುತ್ತಾ ಇದ್ದಾರೆ. ಈಗೇನಾದರೂ ಈ ಒಂದು ಉಗ್ರರು ನುಸುಳಿದರೆ ಸೀದಾ ಯಮಲೋಕಕ್ಕೆ ಕಳಿಸುವಂತಹ ತಾಕತ್ತು ನಮ್ಮ ಸೈನಿಕರಿಗಿದೆ. ನಮ್ಮ ದೇಶದ ಗುಪ್ತಚರ ಇಲಾಖೆ ಆದಂತಹ ರಿಸರ್ಚ್ ಅಂಡ್ ಅನಾಲಿಸಿಸ್ ಟೀಮ್ ಇದನ್ನ ಎಷ್ಟು ಹೊಗಳಿದರೂ ಕಮ್ಮಿನೇ. ಯಾಕಂದರೆ ಈ ಒಂದು ರಾ ಮಾಡಿರ್ತಕ್ಕಂತಹ ಸಾಧನೆಗಳು ಅಷ್ಟಿಷ್ಟಲ್ಲ. ಇದರಲ್ಲಿನ ಆಫೀಸರ್ಸ್ಗಳು ಹಾಗೂ ಏಜೆಂಟ್ಗಳು ಯಾರಿಗೂ ಗೊತ್ತಾಗದಂತೆ ಈ ಒಂದು ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ ಬರ್ತಾರೆ. ಇದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳು ಯಾರಿಗೂ ಕೂಡ ತಿಳಿಯುವುದಿಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿದ್ದರೂ ಕೂಡ ನಿಮಗೆ ತಿಳಿಯೋದಿಲ್ಲ. ಇವರು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಜನದೊಂದಿಗೆ ಸೇರಿಕೊಂಡು ಅಲ್ಲಿನ ಮಾಹಿತಿಗಳನ್ನೆಲ್ಲ ಕಲೆ ಮಾಡಿ ನಮ್ಮ ದೇಶದ ಸೈನಿಕರಿಗೆ ಮಾಹಿತಿಯನ್ನ ರವಾನಿಸುತ್ತಾರೆ. ಹೀಗೆ ಈ ಥರ ಮಿಷನ್ನಲ್ಲಿ ಹೋಗಿ ಅದೆಷ್ಟೋ ಜನ ಪ್ರಾಣವನ್ನು ಕೂಡ ಬೇರೆ ದೇಶಗಳಲ್ಲಿ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಆದಂತಹ ಬ್ಲ್ಯಾಕ್ ಟೈಗರ್ ಅಂತಾನೆ ಹೆಸರುವಾಸಿಯಾದ ರವೀಂದ್ರ ಕೌಶಿಕ್. ಇವರು ಒಂದು ಆಪರೇಷನ್ಗೆ ಹೋಗಿ ಅಲ್ಲೇ ಸಿಕ್ಕಾಕೊಂಡು ತಮ್ಮ ಪ್ರಾಣವನ್ನು ಕೂಡ ಅಲ್ಲೇ ಕಳೆದುಕೊಂಡಿದ್ದಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮ ದೇಶಕ್ಕೋಸ್ಕರ ಈ ಒಂದು ಏಜೆಂಟ್ಗಳು ತುಂಬಾ ಸಾಹಸವನ್ನ ಮಾಡ್ತಾ ಇದ್ದಾರೆ. ಇಂಥವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಹಾಗೂ ಇಂತಹ ಇನ್ನ ಎಷ್ಟೋ ಜನ ಈ ಒಂದು ನಾಡಲ್ಲಿ ಹುಟ್ಟಿ ಬರಲಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಸಲ್ಯೂಟ್ ಟು ದ ರಿಯಲ್ ಹೀರೋಸ್.